ತಂದೆ ನಾರಾಯಣ, ನಮಸ್ಕಾರಗಳು. ಇಂದಿನ ದಿನ ನಾವು ಒಬ್ಬ ಗುರುಗಳು ಒಂದೇ ವೇಳೆಗೆ ಎಷ್ಟು ಮನೆಯಲ್ಲಿ ದರ್ಶನ ಕೊಡಬಹುದು ಎನ್ನುವುದನ್ನು ನೋಡೋಣ. ವೀಕ್ಷಕರೇ, ಎಲ್ಲರಿಗೂ ಸುಧಾಸ್ ಡ್ರೀಮ್ ವರ್ಲ್ಡ್ ಚಾನೆಲ್ಗೆ ಸ್ವಾಗತ. ನಾಮಧಾರಕನು ಸಿದ್ಧಮುನಿಗಳ ಚರಣಕ್ಕೆ ಎರಗಿ ಕೈ ಮುಗಿದು ವಿನಯದಿಂದ, ಈ ಗುರುಚರಿತ್ರೆಯನ್ನು ಕೇಳುವಂತಹ ಹಸಿವು ಬಹಳ ಆಗಿದೆ ನನ್ನಲ್ಲಿ. ಇನ್ನೂ ನೀವು ಮುಂದೆ ಹೇಳಬೇಕು. ಗುರುಗಳು ಪ್ರಯಾಗದಲ್ಲಿದ್ದಾಗ ಮಾಧವ ಸರಸ್ವತಿಗಳಿಗೆ ಸನ್ಯಾಸ ಕೊಟ್ಟ ಮೇಲೆ ಮುಂದೆ ಅಲ್ಲಿಯ ಖ್ಯಾತಿಯು ಏನೇನು ನಡೆಯಿತು ಎನ್ನುವುದನ್ನು ನಮಗೆ ವಿಸ್ತಾರವಾಗಿ ಹೇಳಬೇಕು ಅಂತ ಕೇಳ್ಕೊತಾರೆ. ಆಗ ಗುರುಗಳು ವಿಸ್ತಾರವಾಗಿ ಹೇಳುವುದಂತೂ ಬಹಳವೇ ಕಷ್ಟ, ಆದರೆ ಸೂಕ್ಷ್ಮವಾಗಿ ಹೇಳ್ತೇನೆ ಅಂತ ಹೇಳ್ತಾರೆ. ಆ ಮಾಧವ ಸರಸ್ವತಿಗೆ ಜ್ಞಾನೋಪದೇಶ ಮಾಡಿದ ಮೇಲೆ ಕೆಲವು ದಿವಸ ಅವರು ಅಲ್ಲೇ ಇದ್ರು. ಆಮೇಲೆ ಆ ಕಾಲದಲ್ಲಿ ಅವರು ಮಹಿಮೆ ಪ್ರಖ್ಯಾತವಾಗಿ ಪ್ರಕಟವಾಯಿತು. ಎಲ್ಲ ಕಡೆಯಿಂದ ಬಂದು ಶಿಷ್ಯರು ಸೇರ್ಕೊಂಡ್ರು. ಅದರಲ್ಲಿ ಮಾಧವ ಸರಸ್ವತಿಯವರೇ ಮುಖ್ಯರು. ಶಿಷ್ಯರು ಅಂದ್ರೆ ಬಾಲ ಸರಸ್ವತಿ, ಕೃಷ್ಣ ಸರಸ್ವತಿ, ಉಪೇಂದ್ರ ಸರಸ್ವತಿ, ಮಾಧವ ಸರಸ್ವತಿ, ಸದಾನಂದ ಸರಸ್ವತಿ, ಜ್ಞಾನ ಜ್ಯೋತಿ ಸರಸ್ವತಿ, ಈ ಪ್ರಕಾರ 6 ಮಂದಿ. 7ನೇವರೇ ಈ ಸಿದ್ಧರು ತಾನು ಅಂತ ಹೇಳ್ಕೊಳ್ತಾರೆ. ಬಹಳ ಶಿಷ್ಯರಿದ್ರು, ಅವರಲ್ಲಿ ಮುಖ್ಯವಾಗಿ ಇವರು ಅಂತ ಹೇಳ್ಕೊಳ್ತಾರೆ. ಆಮೇಲೆ ಗುರುಗಳು ಶಿಷ್ಯರೊಡನೆ ಪ್ರಯಾಗದಿಂದ ದಕ್ಷಿಣಕ್ಕೆ ಹೊರಟು ಸಿಗುವ ಎಲ್ಲಾ ಕ್ಷೇತ್ರಗಳನ್ನು ದರ್ಶನ ಮಾಡ್ತಾ ಕಾರಂಜ ನಗರಕ್ಕೆ ಬಂದು ತಮ್ಮ ತಂದೆ ತಾಯಿಗಳಿಗೆ ದರ್ಶನ ಕೊಡ್ತಾರೆ. ಹಾಗೆ 4 ಮಂದಿ ತಮ್ಮಂದಿರು, ತಂಗಿ ಎಲ್ಲ ಬಂದು ಗುರುಗಳ ದರ್ಶನವನ್ನು ಮಾಡ್ತಾರೆ. ಅವಾಗ ಅಲ್ಲಿಯ ಜನರೆಲ್ಲ ಬಹಳ ಸಂತೋಷದಿಂದ ಅವರನ್ನ ದರ್ಶನ ಮಾಡಿಕೊಂಡು ತಮ್ಮ ಮನೆಗೆ ಭಿಕ್ಷೆಗೆ ಬರಬೇಕಂತ ಕೇಳ್ಕೊಳ್ತಾರೆ. ಎಲ್ಲರೂ ತಮ್ಮ ಮನೆಗೆ ಬರ್ರಿ ಅಂತ ಹುಟ್ಟೂರು ನೋಡ್ರಿ, ಎಷ್ಟು ಆನಂದ ಇರ್ತದೆ. ನಮ್ಮೂರವರೊಬ್ರು ಹೀಗಾದ್ರು ಅಂದ್ರೆ ಅನ್ನೋದನ್ನ ಆಗಿನ ಕಾಲದಿಂದನೂ ಕಾಣ್ಬೋದು ಅಂತ ಇಲ್ಲಿ ಕಾಣಿಸ್ತದೆ. ಆದ್ರೆ ಅವರೆಲ್ಲರೂ ತಮ್ಮ ಮನೆಗೆ ಬರ್ರಿ ಭಿಕ್ಷೆಗೆ ಅಂತ ಕರೆದ್ರು. ಗುರುಗಳು ಎಷ್ಟು ಮನೆಗೆ ಅಂತ ಹೋಗ್ಲಿಕ್ಕೆ ಸಾಧ್ಯ ಅಂತ ನಾವು ಅನ್ಕೋತೇವೆ. ಆದ್ರೆ ಈ ಗುರುಗಳು ಪ್ರತಿಯೊಬ್ಬರ ಮನೆಗೂ ಹೋಗ್ಬಿಟ್ರು. ಅದನ್ನು ಕಂಡು ಜನರು, ನಮ್ಮನೆಗೆ ಒಂದೇ ಬಂದ್ರೇನೋ ಅಂತ ವಿಚಾರ ಮಾಡಿದರೆ ಇಲ್ಲ, ಎಲ್ಲರ ಮನೆಗೂ ಬಂದ್ಬಿಟ್ಟಿದ್ದಾರೆ. ಅದ್ರ ನೋಡಿ ಇವರು ಸಾಕ್ಷಾತ್ ವಿಷ್ಣುನ, ಶಂಕರನ ಯಾರು ಅಂತನೂ ನಮಗ್ ತಿಳಿಯೋದಿಲ್ಲ. ಎಲ್ಲರ ಮನೆಗೂ ಒಂದೇ ಟೈಮಿಗೆ ಬಂದಿದ್ದಾರೆ ಅಂದ್ರೆ ಏನ್ ಆಶ್ಚರ್ಯ ಅಂತ ಅವತಾರ ಪುರುಷರೇ ಇವರು ಅಂತ ಎಲ್ಲರೂ ಅವರನ್ನು ಭಕ್ತಿಯಿಂದ ಪೂಜಿಸಿ ಪ್ರಾರ್ಥಿಸ್ತಾರೆ. ಆಗ ಇವರ ಪಾಲಕರು ಅಂದ್ರೆ ತಂದೆ ತಾಯಿಗಳು ಕೂಡ ತಮ್ಮ ಮಗ ಶ್ರೀ ಗುರು ಆದ್ರಲ್ಲ ಅವರನ್ನು ಪೂಜಿಸ್ತಾರೆ. ಅವಾಗ ಅವರು ಎತ್ತುರುಕೋನ್ ತಕೊಂಡು ನಿಂತ್ಕೊಂಡಾಗ ಅವರಿಗೆ ಅವ್ರ ತಾಯಿಗೆ ಪೂರ್ವಜನ್ಮದ ಸ್ಮರಣೆ ಆಗಿ ಅವಳು ತನ್ನ ಗಂಡನಿಗೆ ಹೇಳ್ತಾಳೆ ತನ್ನ ಪೂರ್ವಜನ್ಮದ ಕಥೆಯನ್ನೆಲ್ಲ. ನಾನು ಹಿಂದಿನ ಜನ್ಮದಲ್ಲಿ ಹೇಗಿದ್ದೆ, ಏನ್ ಮಾಡಿದ್ದೆ, ಅದಕ್ಕಾಗಿ ತನಗಿಂತ ಪುತ್ರನಾಗಿದ್ದಾನೆ ಅನ್ನೋದನ್ನೆಲ್ಲ ಹೇಳ್ತಾಳೆ. ಖುಷಿ ಪಡ್ತಾರೆ ಅವರು. ಆಗ ಗುರುಗಳು ಹೇಳ್ತಾರೆ, ಯಾವ ತಂದೆ ತಾಯಿಯ ಮಗ ಸನ್ಯಾಸಿ ಆಗ್ತಾನೋ ಅವರ 42 ಕುಲದವರು ಉದ್ಧಾರ ಆಗ್ತಾರೆ ಹೇಳಿ ಶಾಸ್ತ್ರ ಹೇಳ್ತದೆ. ಹಾಗಾಗಿ ನೀವು ಈ ವಂಶದಲ್ಲಿ ಹುಟ್ಟಿದವರು ಯಾರು ಹಾಳಂತೂ ಆಗುವುದಿಲ್ಲ, ಎಲ್ಲ ಬ್ರಹ್ಮಲೋಕವನ್ನು ಪಡಿತೀರಿ, ಯಾವುದೇ ಯಮಯಾತನೆ ನಿಮಗೆ ಇರುವುದಿಲ್ಲ. ಯಾರಾದರೂ ನರಕದಲ್ಲಿ ಇದ್ರೂ ಕೂಡ ಅವರಿಗೆ ಬ್ರಹ್ಮಲೋಕ ಪ್ರಾಪ್ತಿ ಆಗ್ತದೆ ಹೇಳಿ ಆ ಗುರು ಹೇಳ್ತಾರೆ. ಅಷ್ಟಲ್ಲದೆ ಎಲ್ಲ ಅಷ್ಟೈಶ್ವರ್ಯವನ್ನು ನೀವು ಪಡಿತೀರಿ ಅಂತ ಹೇಳಿ ಕೊನೆಯ ಕಾಲದಲ್ಲಿ ನೀವು ಕಾಶಿ ಕ್ಷೇತ್ರವನ್ನು ಹೊಂದುತ್ತೀರಿ. ಕಾಶಿ ಕ್ಷೇತ್ರ ಅಂದ್ರೆ ಮುಕ್ತಿ ಸ್ಥಾನ, ವೇದಶಾಸ್ತ್ರಗಳು ಪ್ರಸಿದ್ಧಿಯಾಗಿದೆ. ಹಾಗಾಗಿ ನೀವು ಮನಸ್ಸಿನಲ್ಲಿ ಏನೂ ಚಿಂತೆ ಇಟ್ಕೊಬೇಡಿ ಅಂತ ಹೇಳ್ತಾರೆ. ಶ್ರೀ ಗುರುಗಳ ತಂಗಿಯಾದ ರತ್ನ ತಾಯಿ ಬಂದು ಅವ್ರಿಗೆ ನಮಸ್ಕಾರ ಮಾಡಿ ತನ್ನ ಭವಸಾಗರದಿಂದ ನಾನು ಮುಳುಗಿ ಹೋಗ್ತಾ ಇದ್ದೇನೆ, ನನ್ನನ್ನು ರಕ್ಷಿಸ್ರಿ ಅಂತ ಕೇಳ್ಕೊಂಡಾಗ ಅವಳು ತಾನು ತಪಸ್ಸಿಗೆ ಹೋಗ್ತೇನೆ ಅಂತಾಳೆ.
ಆವಾಗ ಅವ್ರು ಹೇಳ್ತಾರೆ, ಇಲ್ಲ, ಸ್ತ್ರೀಯರಿಗೆ ನಿಶ್ಚಯವಾಗಿ ಪತಿ ಸೇವೆನೇ ಅತಿ ಮುಖ್ಯ. ಪತಿ ಸೇವೆ ಹೊರತು ಬೇರೆದಿಲ್ಲ. ಪತಿ ಸೇವೆಯನ್ನು ಭಕ್ತಿಯಿಂದ ಮಾಡಿದ್ರೆ ಎಲ್ಲದೂ ಸಿಗುತ್ತೆ ಅದರಿಂದನೇ. ಹಾಗಾಗಿ ನೀನು ಪತಿ ಸೇವೆ ಬಿಟ್ಟು ಈಗ ಎಲ್ಲೂ ಹೋಗ್ಲಿಕ್ಕಿಲ್ಲ. ಆದರೆ ಒಂದು ಅಂದರೆ ನಿನ್ನ ಪತಿ ಸನ್ಯಾಸ ತಗೋತಾನೆ ಆಮೇಲೆ ಅಂತ ಹೇಳಿದಾಗ ಅವಳು ಭಾಳ ಬೇಜಾರು ಮಾಡ್ಕೊಳ್ತಾಳೆ. ಆವಾಗ ಇಲ್ಲ, ಈಗಲೇ ಹೋಗೋದಿಲ್ಲ, ಮುಪ್ಪಿನಲ್ಲಿ ಅವನು ನಿನ್ನನ್ನು ಬಿಟ್ಟು ಸನ್ಯಾಸ ತಗೊಳ್ತಾನೆ. ಆದರೆ ನನ್ನ ಕರ್ಮಗಳು ಬಹಳ ಇವೆ, ಹಾಗಾಗಿ ನೀನು ಕೊನೆಯಲ್ಲಿ ಕುಷ್ಠರೋಗಿ ಆಗ್ತೀಯ. ನೀನು ಹಿಂದಿನ ಜನ್ಮದಲ್ಲಿ ಒಂದು ಆಕಳಿನ ಕಾಲಿನಿಂದ ಒದ್ದಿದ್ದೆ, ಮತ್ತೆ ನೆರೆಹೊರೆಯಲ್ಲಿರುವ ದಂಪತಿಗಳಲ್ಲಿ ವಿರೋಧವನ್ನು ಉಂಟು ಮಾಡಿದ್ದೆ. ಅದಕ್ಕಾಗಿ ನಿನಗೆ ಕುಷ್ಠರೋಗ ಪ್ರಾಪ್ತಿಯಾಗ್ಲಿಕ್ಕೆ ಉಂಟು. ಮತ್ತೆ ನಿನ್ನ ಗಂಡ ಬೇರೆ ಕಡೆ, ಮುಪ್ಪಿನಲ್ಲಿ ಬೇರೆ ಕಡೆ ಹೋಗುವುದು ಇದೆ ಅಂತ ಹೇಳ್ತಾನೆ. ಆದರೂ ಅವಳು ಭಯಂಕರ ಬೇಡ್ಕೊಂಡಾಗ, ನಿನಗೆ ನಾನು ಕುಷ್ಠರೋಗ ಬಂದಾಗ ನೀನು ಹೆದರಬೇಡ, ಗಾಣಗಾಪುರಕ್ಕೆ ಹೋಗಿ ಅಲ್ಲಿ ತೀರ್ಥ ಸ್ನಾನ ಮಾಡು, ಅವಾಗ ನಿನಗೆ ಮುಕ್ತಿ ಸಿಗ್ತದೆ ಅಂತ ಹೇಳ್ತಾರೆ. ಅಷ್ಟು ಹೇಳಿ ಕೊನೆಗೆ ಅವರು ಗೋದಾವರಿ ಉಗಮ ಸ್ಥಾನವಾದ ತ್ರಯಂಬಕ ಕ್ಷೇತ್ರಕ್ಕೆ ಬರ್ತಾರೆ. ಆಮೇಲೆ ಅವರು ನಾಸಿಕಕ್ಕೆ ಬರ್ತಾರೆ. ನೋಡಿ, ಆಗಿನ ಕಾಲದಲ್ಲಿ ಹೇಗಿತ್ತು ಅಂದ್ರೆ, ಪ್ರತಿಯೊಂದು ಮುನಿಗಳು ಯಾವುದಾದ್ರೂ ನದಿ ತೀರದಲ್ಲಿ ತಮ್ಮ ಕುಟೀರವನ್ನು ಕಟ್ಕೊಂಡಿರ್ತಿದ್ರು, ಆಶ್ರಮವನ್ನು ಕಟ್ಕೊಂಡಿರ್ತಿದ್ರು. ಅವ್ರು ಏನ್ ಮಾಡ್ತಿದ್ರು ಅಂದ್ರೆ, ತಮ್ಮ ತಪಸ್ಸಿನ ಶಕ್ತಿಯಿಂದ ದಿನ ಬೆಳಿಗ್ಗೆ ಪ್ರಾತಃ ಕಾಲಕ್ಕೆ ಭತ್ತವನ್ನು ಬಿತ್ತಿ ತಮ್ಮ ಮಂತ್ರ ಸಾಮರ್ಥ್ಯದಿಂದ ಅವುಗಳನ್ನು ಹಾಗೇ ಬೆಳೆಸಿ ಅವುಗಳಿಗೆ ಕಾಳುಗಳಾಗುವಂತೆ ಮಾಡಿ ಮುಂದೆ ಆ ಭತ್ತದ ಅಕ್ಕಿಯಿಂದಲೇ ಅನ್ನ ಮಾಡಿ ಮಧ್ಯಾಹ್ನದಲ್ಲಿ ಭೋಜನ ಮಾಡ್ತಿದ್ರಂತೆ. ಅದರಂತೆ ಗೌತಮ ಮುನಿಗಳು ದಿನ ಅನುಷ್ಠಾನ ಮಾಡ್ತಾ ಹಾಗೆ ಮಾಡ್ತಾ ಇದ್ರು. ಆಗ ಅನೇಕ ಮುನಿಗಳು ಏನ್ ಮಾಡಿದ್ರು ಅಂದ್ರೆ, ಇವರಿಗೆ ಈ ಗೋದಾವರಿ ಗಂಗೆ ನದಿ ಭೂಮಿಗೆ ಹರಿದು ಬರ್ಬೇಕು, ಆವಾಗ ನಮಗೆಲ್ಲ ಅದರಲ್ಲಿ ಪುಣ್ಯ ಸ್ನಾನ ಮಾಡ್ಲಿಕ್ಕೆ ಆಗ್ತದೆ ಅಂತ ವಿಚಾರ ಮಾಡಿ ಗೌತಮರ ಗದ್ದೆಗೆ ಅಂದ್ರೆ ಭತ್ತವನ್ನು ಬೆಳೆದಂತಹ ಕ್ಷೇತ್ರಕ್ಕೆ ಒಂದು ಆಕಳಿಗೆ ಹೋಗೋ ಹಾಗೆ ಮಾಡ್ತಾರೆ. ಇವರು ಅವಾಗ ಅನುಷ್ಠಾನದಲ್ಲಿ ಇದ್ದವರು ಎದ್ದು ಬರ್ಲಿಕ್ಕೆ ಆಗೋದಿಲ್ಲ ಅನ್ಕೊಂಡು ಒಂದು ದರ್ಬೆಯನ್ನ ಬಿಟ್ಬಿಡ್ತಾರೆ ಮಂತ್ರಿಸಿ. ಆ ದರ್ಬೆಯಿಂದ ಆ ಗೋ ಸತ್ತೋಗ್ಬಿಡ್ತದೆ. ಅವಾಗ ಅವರಿಗೆ ಗೋಹತ್ಯೆ ಶಾಪ ಬಂತು ಅಂತ ಅವ್ರ ಹತ್ರ ಹೋಗ್ಕೊಂಡು, ನಿಮಗೆ ಸ್ವಾಮಿ ಹೀಗೆ ದೋಷ ಬಂದ್ಬಿಡ್ತು, ನೀವು ಗಂಗೆಯನ್ನ ಭೂಮಿಗೆ ಹರಿಯ ಬಿಡಬೇಕು, ಆಗ ನಿಮಗಿದು ಪರಿಹಾರ ಆಗ್ತದೆ ಅಂತ ಹೇಳಿದಾಗ ಅವರು ತಮ್ಮಿಂದ ಆದ ತಪ್ಪನ್ನು ಅರಿತು ಸಹಸ್ರ ವರ್ಷಗಟ್ಟಲೆ ಶಂಕರನನ್ನ ಕುರಿತು ತಪಸ್ ಮಾಡಿ ಗಂಗೆಯನ್ನ ಭೂಮಿಗೆ ತರಿಸ್ತಾರೆ. ಆವಾಗ ಗೋದಾ ಗಂಗೆ ಬರ್ತಾಳೆ ಭೂಮಿಗೆ. ಇವರೆಲ್ಲ ಅಷ್ಟಾದ್ಮೇಲೆ ಇವರು ಭೂಲೋಕಕ್ಕೆ ಬಂದು ತಾವು ಗೋಹತ್ಯೆ ದೋಷವನ್ನ ಆ ನದಿಯಲ್ಲಿ ಸ್ನಾನ ಮಾಡಿ ಕಳ್ಕೊಳ್ತಾರೆ. ಅಂತೆ ಋಷಿಗಳು ಕೂಡ ಎಲ್ಲರೂ ಅದರಲ್ಲಿ ಸ್ನಾನ ಮಾಡಿ ಪವಿತ್ರರಾಗ್ತಾರೆ. ಅದಕ್ಕಾಗಿ ಗೋದಾವರಿ ನದಿಯ ಪಾತ್ರವನ್ನ ವರ್ಣಿಸಲು ಯಾರೂ ಅಸಾಧ್ಯರು ಅಂತ ಹೇಳ್ತಾರೆ. ಆಮೇಲೆ ಅವರು ನರಸಿಂಹಮೂರ್ತಿಯನ್ನು ಧ್ಯಾನಿಸಿ ಮಾನಸ ಪೂಜೆ ಮಾಡ್ತಾ ಇದ್ರು ಮಂಜರಿಕಾ ಎಂಬಲ್ಲಿ. ಮಾಧವಾರಣ್ಯವರು ಹಾಗೆ ಮಾಡ್ತಾ ಇದ್ರು. ಅವಾಗ ಅವರಿಗೆ ತನ್ನ ಮನಸ್ಸಿನಲ್ಲಿ ಕಂಡಿದ್ದ ಗುರುವೇ ಎದುರಿಗೆ ಕಂಡು ಬಹಳ ಖುಷಿಯಾಗಿ ಅವರನ್ನ ಅತ್ಯಂತ ಭಕ್ತಿಯಿಂದ ಪೂಜೆ ಮಾಡ್ತಾರೆ, ಸ್ತುತಿಸ್ತಾರೆ. ಅವರಿಗೆ ಒಳ್ಳೆಯ ಮಾರ್ಗವನ್ನು ತೋರಿಸ್ತೇನೆ ಅಂತ ಹೇಳಿ ಗುರುಗಳು ತಮ್ಮ ಸ್ವರೂಪವನ್ನು ಅವನಿಗೆ ಕಾಣಿಸ್ತಾರೆ. ಅದರಿಂದ ಅವರು ಅತ್ಯಂತ ಸಂತೋಷಚಿತ್ತರಾಗಿ ಅವರನ್ನ ನಮಸ್ಕರಿಸಿದಾಗ ನಿನ್ನ ಮಂತ್ರ ಎಲ್ಲ ಸಿದ್ಧಿ ಆಯ್ತು ಅಂತ ಗುರುಗಳು ಅವನಿಗೆ ಹೇಳ್ತಾರೆ. ಬ್ರಹ್ಮಲೋಕ ಪ್ರಾಪ್ತಿ ಆಗ್ತದೆ ನಿನಗೆ ಅಂತ ಹೇಳ್ತಾರೆ. ಆಗ ಒಂದು ವಿಚಿತ್ರ ನಡೀತದೆ. ಒಬ್ಬನು ಬಂದು ಬ್ರಾಹ್ಮಣ ಹೊಳೆಯಲ್ಲಿ ಅಂದ್ರೆ ಹೊಟ್ಟೆ ನೋವು ತಾಳ್ಲಿಕ್ಕಾಗದೇನೆ ಹೊಳೆಗೆ ಹೋಗಿ ಪ್ರಾಣ ಬಿಡಬೇಕು ಅಂತ ಹೋಗ್ತಾನೆ. ಈ ಗುರುಗಳು ಅವನನ್ನು ಕರ್ಕೊಬರ್ಲಿಕ್ಕೆ ಶಿಷ್ಯರಿಗೆ ಹೇಳ್ತಾರೆ. ಅವ ಯಾಕಲ್ಲಿ ಹೋಗ್ತಾ ಇದ್ದೆ ಎಲ್ಲ ಕೇಳಿದಾಗ ಹೊಟ್ಟೆ ನೋವು ತಡ್ಕೊಳ್ಲಿಕ್ಕೆ ಆಗೋದಿಲ್ಲ, ಅನ್ನ ಊಟ ಮಾಡಿದ ಕೂಡಲೇ ಹೊಟ್ಟೆ ನೋವು ಬರ್ತದೆ ತನಗೆ ಅಂತ ಭಾಳ ಬೇಜಾರು ಮಾಡ್ಕೊಳ್ತಾನೆ. ಅದಕ್ಕಾಗಲೇ ಸಾಯ್ಲಿಕ್ಕೆ ಹೋಗ್ತಾ ಇದ್ದೆ ಅಂತ ಹೇಳ್ತಾನೆ. ಅದು ಪದ್ಧತಿ ಅಲ್ಲ, ನಿನ್ನ ಹೊಟ್ಟೆ ನೋವು ಇವತ್ತಿಗೆ ಕಡಿಮೆ ಆಯ್ತು ಅಂತ ತಿಳ್ಕೊ, ನಿನ್ ಕಡಿಮೆ ಆಗುವಾಗ ನಾ ಮಾಡ್ತೇನೆ, ಇನ್ನು ಹೋಗಿ ನೀನು ಊಟ ಮಾಡು ಅಂತ ಹೇಳ್ತಾನೆ. ಆದರೆ ಇವನಿಗೆ ಹೆದರಿಕೆ,
ಮತ್ತು ಊಟ ಮಾಡಿದ ಕೂಡಲೇ ಹೊಟ್ಟೆ ನೋವಾಗುತ್ತಲ್ಲ, ನಿನ್ನೆ ಭಾಳ ಊಟ ಮಾಡಿದ್ದಕ್ಕೆ ಹೊಟ್ಟೆ ನೋವಾಗಿದೆ ಅಂತ ಚಿಂತೆ ಮಾಡ್ತಾನೆ. ಆಮೇಲೆ ಒಬ್ಬನು ಸಾಯಂ ದೇವ ಅನ್ನೋನು ಬರ್ತಾನೆ. ಅವನಿಗೆ ಈ ಗುರುಗಳು ಹೇಳ್ತಾರೆ, ಅವನಿಗೆ ಊಟ ಮಾಡಿಸು ನೀನು, ಒಂದಿಷ್ಟು ದಿನ ಹೊಟ್ಟೆನೂ ಇತ್ತಂತೆ, ಅದ್ರ ನಿಮ್ಮನೆಗೆ ಹೋಗಿ ಎಲ್ಲ ಅವನಿಗೆ ಊಟ ಮಾಡಿಸು, ಅವಾಗ ಏನೂ ಆಗೋದಿಲ್ಲ, ಅವನಿಗೆಲ್ಲ ಸರಿ ಆಗ್ತದೆ ಅಂತ ಹೇಳ್ತಾರೆ. ಅಂದ್ರೆ ಗುರುದರ್ಶನ ಆದ ಕೂಡಲೇ ಪಾಪ ತಾಪ ದೈನ್ಯ ಈ ಮೂರು ಆಮೇಲೆ ನಾಶ ಆಗ್ತಾವೆ ಹೇಳಿ ಅವರು ಹೇಳ್ತಾರೆ. ಇದು ಬಹಳ ವಿಚಿತ್ರವಿದೆ ಅಂತಾನೆ ಹೇಳ್ಬೇಕು. ಬ್ರಾಹ್ಮಣ ಗುರುಗಳಿಗೆ ಕೈ ಮುಗಿದು, ಇಲ್ಲ ಸ್ವಾಮಿ ಅವನಿಗೆ ಹೊಟ್ಟೆ ನೋವು ಬರ್ತದೆ, ಅವನಿಗೆ ಊಟ ಹಾಕಿ ಆಮೇಲೆ ಅವ್ನು ಸತ್ತು ಹೋದ್ರೆ ನನಗೆ ಬ್ರಹ್ಮಹತ್ಯೆ ದೋಷ ಬರ್ತದೆ ಅಂತ ಹೇಳಿದಾಗ, ಇಲ್ಲ ನೀನೇನು ಹಾಗೆ ಹೆದರಬೇಡ, ನಾನು ಎಲ್ಲವನ್ನು ಅವನಿಗೆ ಆರೋಗ್ಯವಂತನನ್ನಾಗಿ ಮಾಡಿದ್ದೇನೆ, ಹಾಗಾಗಿ ನೀನು ಅವನ ಮೇಲೆ ತಲೆ ಕೆಡಿಸ್ಕೊಳ್ದೇನೆ ಅವನಿಗೆ ಊಟವನ್ನು ಹಾಕು, ಸಂತೋಷದಿಂದ ಊಟ ಹಾಕು, ಅವನ ಹೊಟ್ಟೆ ನೋವೆಲ್ಲ ಮಾಯ ಆಗಿರ್ತದೆ, ನೀನು ಇದಕ್ಕೆ ಏನೂ ಹೆದರೋದು ಬೇಡ ಅಂತ ಹೇಳ್ತಾರೆ. ಅವರಿಗೆ ಬಹಳ ಖುಷಿ ಆಗ್ತದೆ. ಆ ಬ್ರಾಹ್ಮಣನಂತೂ ತನಗೆ ಎಲ್ಲರಿಗೂ ಅನ್ನವೇ ದೈವ, ಅನ್ನ ಇಲ್ಲದೆ ಯಾರೂ ಇರುವುದಿಲ್ಲ, ನನಗೆ ಅಂತ ಅನ್ನನೇ ದೇವದ ಕಾಡ್ತಾ ಇದೆಯಲ್ಲ, ಅನ್ನ ತಿಂದ ಕೂಡಲೇ ಇಷ್ಟೆಲ್ಲ ತ್ರಾಸಾಗ್ತದೆ ಅಂತ ಬಹಳ ಬೇಜಾರು ಮಾಡ್ಕೊಂಡಿದ್ದ. ಅಂತ ಹೊಟ್ಟೆ ನೋವನ್ನ ಈ ಗುರುಗಳು ನಿಮಿಷಾರ್ಧದಲ್ಲಿ ಕಡಿಮೆ ಮಾಡಿ ಅವನನ್ನು ಆಶೀರ್ವದಿಸಿದರು ಅಂದ್ರೆ ಅದಕ್ಕಿಂತ ಹೆಚ್ಚಿಂದ ಇನ್ನೇನ್ ಬೇಕು ಅವನಿಗೆ ಅಂತ ಹೇಳ್ಬೇಕಲ್ವಾ. ಆರೋಗ್ಯದ ಮುಂದೆ ಆರೋಗ್ಯ ಇಲ್ಲ ಅಂತಾದ್ರೆ ಮತ್ತೇನಿದ್ರು ಅದೇನು ಎಲ್ಲವೂ ನಿಷ್ಪ್ರಯೋಜನನೇ. ಆರೋಗ್ಯ ಒಂದೇ, ಆರೋಗ್ಯನೇ ಫಸ್ಟ್. ಅದಕ್ಕಾಗ ಅವನು ಬಹಳ ಖುಷಿಯಿಂದ ಗುರುಗಳಿಗೆ ನಮಸ್ಕಾರ ಮಾಡ್ತಾನೆ. ಈ ತರದಲ್ಲಿ 13ನೇ ಅಧ್ಯಾಯದಲ್ಲಿ ಗುರುಚರಿತ್ರೆಯಲ್ಲಿ ಅವನ ಹೊಟ್ಟೆ ನೋವನ್ನು, ಬ್ರಾಹ್ಮಣನ ಹೊಟ್ಟೆ ನೋವನ್ನು ಕಡಿಮೆ ಮಾಡಿದ ಅಧ್ಯಾಯ ಇದಾಗಿದೆ. ಇದನ್ನು ತಾವೆಲ್ಲ ಸಂತೋಷದಿಂದ ಕೇಳಿ ಖುಷಿ ಪಟ್ಟಿದ್ದೀರಾ. ಇಲ್ಲಿಗೆ ಅಧ್ಯಾಯ ಮುಗಿತಾ ಇದೆ. ಎಲ್ಲರಿಗೂ ಧನ್ಯವಾದಗಳು.